ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯ ನಂತರ ಈಗ ಮಾರ್ಚ್ನ 7ನೇ ತಾರೀಕು ಕರ್ನಾಟಕದಲ್ಲಿ ವರ್ಷದ ಮೊಟ್ಟಮೊದಲ ಬಜೆಟ್ ಮಂಡನೆಗೆ ಕರ್ನಾಟಕ ಕಾಂಗ್ರೆಸ್ ರೆಡಿಯಾಗಿದೆ. ಅದರ ಬಗ್ಗೆ ಏನಂತಂದ್ರೆ 16ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಜಸ್ಟ್ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 7ನೇ ತಾರೀಕಿನಂದು 25-26ನೇ ಸಾಲಿನ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ. ವರ್ಷದ ಮೊದಲ ಅಧಿವೇಶನ ಮಾರ್ಚ್ 3ರಂದು ಸೋಮವಾರ ಆರಂಭವಾಗಲಿದ್ದು ವಿಧಾನಮಂಡಲ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ. 3 ದಿನಗಳ ಕಾಲ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದ್ದು ಮಾರ್ಚ್ 7ನೇ ತಾರೀಕು ಶುಕ್ರವಾರ ಬಜೆಟ್ ಮಂಡನೆಯಾಗಲಿದೆ. ಹಣಕಾಸು ಖಾತೆಯನ್ನು ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವ ದಾಖಲೆಯ 16ನೆಯ ಬಜೆಟ್ ಇದಾಗಿದ್ದು 3 ವಾರಗಳ ಕಾಲ ಅಧಿವೇಶನ ನಡೆಯುವ ನಿರೀಕ್ಷೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಸೋಮವಾರ ಮಾತನಾಡಿ ಮಾರ್ಚ್ 3ರಿಂದ ಆರಂಭವಾಗುವ ಅಧಿವೇಶನವನ್ನ ಎಷ್ಟು ದಿನಗಳ ಬಗ್ಗೆ ಅಷ್ಟು ದಿನಗಳವರೆಗೆ ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬೆಲೆ ಏರಿಕೆ ಆಗಿರಬಹುದು, ಕೆಲವೊಂದಿಷ್ಟು ಕುಂದುಕೊರತೆಗಳಾಗಿರಬಹುದು, ಇವೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮಾರ್ಚ್ 7ನೇ ತಾರೀಕು ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಹಾಗಾದ್ರೆ ಬಜೆಟ್ನ ಹೈಲೈಟ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ನೂತನ ಬಜೆಟ್ ನಿರೀಕ್ಷೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ. ಏನಂತಂದ್ರೆ ಬೆಲೆ ಏರಿಕೆಯಿಂದಾಗಿ ಜನರ ಹೊರೆಯನ್ನ ತಗ್ಗಿಸುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಸದಾ ರೈತರ ಪರವಾಗಿ ನಾವು ಇರ್ತೀವಿ. ರೈತರ ಬೇಡಿಕೆಗಳನ್ನು ಸ್ಪಂದಿಸಿಯೇ ನಾವು ಏನಂತಂದ್ರೆ ರೈತರ ಬೇಡಿಕೆಗಳನ್ನು ಸ್ಪಂದಿಸಿ ನಾವು ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ, ಒಂದು ಕಡೆ ಏನೀಗ ಮೊನ್ನೆ ಅಷ್ಟೇ ಕೇಂದ್ರ ಬಜೆಟ್ ಮಂಡನೆ ಆಯಿತು, ಅದರಲ್ಲಿ ಅಷ್ಟೊಂದೇನು ನಿರೀಕ್ಷೆ ಪ್ರಮಾಣವನ್ನು ತಲುಪಲಿಲ್ಲ. ಬಟ್ ಕರ್ನಾಟಕದ ಬಜೆಟ್ನಲ್ಲಾದರೂ ಏನಾದರೂ ಸಿಗತ್ತಾ, ಏನಂತಂದ್ರೆ ಬಡವರಿಗೆ ಅಥವಾ ಏನು ಬೆಲೆ ಏರಿಕೆ ಆಗಿದೆಲ್ಲ ಇದರ ಬಗ್ಗೆ ಏನಾದರೂ ಸಿಗತ್ತಾ ನೋಡಬೇಕಾಗಿದೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಮೆಟ್ರೋ ದರ ಏರಿಕೆಯಾಯಿತು, ಜೊತೆಗೆ ಈಗ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಈ ಒಂದು ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡನೆಯಾಗ್ತಾ ಇದೆ. ಈ ಬಜೆಟ್ನಲ್ಲಿ ಯಾರಿಗೆಲ್ಲ ಲಾಭ ಆಗತ್ತೆ, ಯಾರಿಗೆಲ್ಲ ಬರೆ ಬೀಳತ್ತೆ ಕಾದು ನೋಡಬೇಕಾಗಿದೆ.